ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ 2024-25ನೇ ಸಾಲಿನ ಒಂದು ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಅದರಲ್ಲಿ ನಾವು ಮೊದಲಿಗೆ ಈ ಒಂದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಅಪ್ಡೇಟ್ ಮಾಡ್ತೀನಿ. ತದನಂತರ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸಿಗುವ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೋಡಿ, ಮೊದಲಿಗೆ OBC ವಿದ್ಯಾರ್ಥಿಗಳಿಗೆ ಸಿಗುವ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ನೋಡಿ 3 ಡಾಟ್ಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಿ, ಸ್ಕೀಮ್ ಆನ್ NSP ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ತದನಂತರ ಇಲ್ಲಿದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್, ಇದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಜ್ ಓಪನ್ ಆಗುತ್ತೆ ನೋಡಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಫಾರ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಂತ ಇದೆ. ಈ ಸ್ಕೀಮ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಈ ಸ್ಕೀಮ್ ಕುರಿತು ಒಂದು ಗೈಡ್ಲೈನ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ಈ ಸ್ಕೀಮ್ ಕುರಿತು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಇದು ನೋಡಿ ವಿದ್ಯಾರ್ಥಿಗಳೇ. ಇದು PMUSP CSS ಸ್ಕೀಮ್ ಅಂತ ಕೂಡ ಕರೀತಾರೆ. ಈ ಒಂದು ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದೆ ನೋಡಿ. ಇದು ಸಂಪೂರ್ಣವಾಗಿ ಮೆರಿಟ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್, ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಲಿರ್ತಕ್ಕಂಥ ಸ್ಕೀಮು. ಇದರ ಸ್ಕೋಪ್ ಬಂದುಬಿಟ್ಟು ನೋಡಿ, ನಿಮಗೆ ಪ್ರತಿ ವರ್ಷ 82,000 ರೂಪಾಯಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ನೋಡಿ ವಿದ್ಯಾರ್ಥಿಗಳೇ. ಅದು ಯಾವ್ಯಾವ ಕೋರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಡಿಗ್ರಿ ಇನ್ ಕಾಲೇಜಸ್, ಡಿಗ್ರಿ ಕೋರ್ಸ್ ಮಾಡಿರಬೇಕು, ಡಿಗ್ರಿ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲ ಪ್ರೊಫೆಷ್ನಲ್ ಕೋರ್ಸ್ ಆಗಿರ್ಬೋದು, ಮೆಡಿಕಲ್ ಇಂಜಿನಿಯರ್ ಕೋರ್ಸ್ಗಳಿಗೆ ಕೂಡ ಸ್ಕಾಲರ್ಶಿಪ್ ಅಮೌಂಟು ಸಿಗುತ್ತೆ. ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ಎಲಿಜಿಬಿಲಿಟಿ ಏನಪ್ಪ ಅಂದರೆ, ನಿಮ್ಮದು ಸ್ಟೂಡೆಂಟ್ ಹೂ ಆರ್ ಅಬೌವ್ 80% ಆಫ್ ಸಕ್ಸಸ್ಫುಲಿ ಕ್ಯಾಂಡಿಡೇಟ್ಸ್ ಇನ್ ದ ರಿಲೆವೆಂಟ್ ಸ್ಟ್ರೀಮ್ ಆಫ್ ದ ರೆಸ್ಪೆಕ್ಟಿವ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇನ್ ಕ್ಲಾಸ್ 12 10+2. ನೀವೆಂದರೆ PUCಯಲ್ಲಿ 80ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಮಾಡಿರಬೇಕು. ತದನಂತರ ನೀವು ರೆಗ್ಯುಲರ್ ಆಗಿರ್ತಕ್ಕಂಥ ಡಿಗ್ರಿ ಓದ್ತಾ ಇರಬೇಕು, ಇರ್ರೆಗ್ಯುಲರ್ ಇದ್ದರೆ ಬರಲ್ಲ. ಆ ಒಂದು ಕೋರ್ಸು AICTE ಇಂದ ರಿಜಿಸ್ಟರ್ ಆಗಿರಬೇಕು. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಕಾಲೇಜುಗಳು ಮತ್ತು ಪ್ರೈವೇಟ್ ಕಾಲೇಜುಗಳು ಇದರಿಂದ ಮಾನ್ಯತೆಯನ್ನು ಪಡ್ಕೊಂಡಿರ್ತವೆ. ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಆದಾಯ 4.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ರಿಸರ್ವೇಷನ್ ಕೂಡ ಇರುತ್ತೆ, ಇದು ಮಾಹಿತಿ ನೋಡ್ಕೊಳ್ಳಿ. ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ ಪ್ರತಿ ವರ್ಷ 12,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟು ಸಿಗ್ತಕ್ಕಂಥದ್ದು. ಇದನ್ನು ನಿಮಗೆ DBT ಮೂಲಕ ಪುಷ್ ಮಾಡ್ತಾರೆ. ಇದು ನೋಡಿ, DBT ಮೂಲಕ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹಣ ಬರುತ್ತೆ. ತದನಂತರ ನೋಡಿ, ಹೆಚ್ಚಿನ ಮಾಹಿತಿಗಾಗಿ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಸ್ಕಾಲರ್ಶಿಪ್ ಈಗ ಆಲ್ರೆಡಿ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು. ನೀವೇನು ಮಾಡ್ಬೇಕಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಅಪ್ಲೈ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ OTR ಅಂತ ಕರಿತೀವಿ ನಾವು. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು NSP ಸ್ಕಾಲರ್ಶಿಪ್ಪನ್ನು ಒನ್ ಟೈಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಿ. ನಿಮಗೇನಾದರೂ ಈ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಗೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.